ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ಇವತ್ತು ಸಬ್ಸಿಗೆ ಪಲ್ಯ ಮಾಡ್ತಿದ್ದೀನಿ. ಬೇಳೆ ಹಾಕಿ, ಬೇಳೆ ಅಂದರೆ ಅರ್ಧ ಕುದಿಬೇಕು, ಆ ಥರ ಮಾಡ್ತಿದ್ದೀನಿ. ಇದು ಹೊಸ ಥರ, ನಮ್ಮ ಕಡೆ ಇದು ಜಾಸ್ತಿ ಮಾಡ್ತೀವಿ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡಿ ನೀವು ಕಲೀರಿ. ಫಸ್ಟು ಬೇಳೆ ಕುದಿಸ್ಕೋಬೇಕು, ಅರ್ಧ ಫುಲ್ಲು ಮೆತ್ತಗಾಗಬಾರ್ದು, ಆ ಥರ ಕುದಿಸ್ಕೋಬೇಕು. ಈಗ ತೋರಿಸ್ತೀನಿ ನೋಡಿ ನಿಮಗೆ. ಗಟ್ಟಿನೇ ಇರಬೇಕು, ಅಷ್ಟೇನು ಮೆತ್ತಗಾಗಬಾರ್ದು, ಅರ್ಧನ ಬೆಂದರೆ ಸಾಕು. ನೋಡಿ ನಾನು ಅರ್ಧ ಕುದಿಸ್ಕೊಂಡು ಇಟ್ಕೊಂಡಿನಿ. ಇದು ಕರಿಬೇವು, ಇದು ಸಬ್ಸಿಗೆ ಪಲ್ಯ, ಇದು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು. ನೀವು ಎಷ್ಟು ಜಾಸ್ತಿ ಹಾಕ್ಕೊತೀರೋ ಅಷ್ಟು ರುಚಿಯಾಗಿರ್ತದೆ. ಇದು ಎಣ್ಣೆ ಕಾದಿದೆ. ಈಗ ಸಾಸಿವೆ ಜೀರಿಗೆ ಹಾಕಿ ನೋಡಿ. ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಲ್ವ ಅವು ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರು ಏನು ಪರವಾಗಿಲ್ಲ, ಅಷ್ಟು ಹಾಕಿದ್ರು. ನಾನು ಸ್ವಲ್ಪನೇ ಹಾಕಿದ್ದೀನಿ. ಈಗ ಕರಿಬೇವು ಒಂದು ಸ್ವಲ್ಪ, ಇವು ಎಲ್ಲ ಸ್ವಲ್ಪ ಬೆಂದ ಮೇಲೆ ಈಗ ಸಬ್ಸಿಗೆ ಪಲ್ಯ ಹಾಕ್ತೀನಿ ನೋಡಿ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕು ಎಲ್ಲನೂ ಚಲೋನ. ಎಲ್ಲ ಹುರ್ಕೊಂಡ್ರೇ ಚಲೋ ಆಗ್ತದೆ, ಇಲ್ಲಾಂದ್ರೆ ಒಂದು ಸ್ವಲ್ಪ ಹಸಿ ವಾಸನೆ ಬರ್ತದೆ. ನೋಡಿ ಈ ಥರ ಎಣ್ಣೆನಲ್ಲೇ ಹುರ್ಕೋಬೇಕು. ಈಗ ಇದು ನೀರು ತೆಕ್ಕೊತೀನಿ. ಬೇಳೆ ಕುದಿಸ್ಕೊಂಡಿದ್ದೀನಲ್ಲ, ಅದರ ನೀರು ತೆಗಿತೀನಿ ನೋಡಿ. ಎಲ್ಲ ನೀರು ತೆಕ್ಕೋಬೇಕು ಇದೇ ಥರನೇ. ಈಗ ಹಸಿಮೆಣ್ಸಿನ್ಕಾಯಿನ ರುಬ್ಕೊತೀನಿ, ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊತೀನಿ. ಈ ಪಲ್ಯಕ್ಕೆ ಪೇಸ್ಟ್ ಹಾಕಿದ್ರೇ ರುಚಿಯಾಗಿರ್ತದೆ, ಚಲೋ ಆಗ್ತದೆ ನೋಡಿ ಫ್ರೆಂಡ್ಸ್. ನೀವು ಇದೇ ಥರ ಮಾಡಿ. ಈಗ ನೋಡಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೆಡಿ ಆಯಿತು. ಈಗ ಇದನ್ನು ಕುದ್ದದ ಸಬ್ಸಿಗೆ ಪಲ್ಯ, ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತಿದ್ದೀನಿ ನೋಡಿ, ರುಬ್ಕೊಂಡಿದ್ದೀನಿ. ಈಗ ಎಲ್ಲ ಪೇಸ್ಟನ್ನು ಹಾಕಿ ಮತ್ತೊಂದು ಸ್ವಲ್ಪ ಎಣ್ಣೆನಾಗೆ ಹುರ್ಕೋಬೇಕು. ಯಾಕಂದರೆ ಮೆಣಸಿನ್ಕಾಯಿದು ಹಸಿ ವಾಸನೆ ಇರ್ತದಲ್ಲ, ಅದನ್ನು ಹೋಗಬೇಕು, ಅಲ್ಲಿ ತನಕ ಹುರ್ಕೊಂಡು. ಈಗ ಅರಿಶಿನ ಹಾಕ್ತಿದ್ದೀನಿ, ಒಂದು ಸ್ವಲ್ಪ ಅರಿಶಿನ ಹಾಕಿ ಅದನ್ನೊಂದು ಸ್ವಲ್ಪ ಕಲಿಸ್ಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನೋಡಿ. ಅದನ್ನೊಂದು ಸ್ವಲ್ಪ ಕಲಿಸ್ಕೊಳ್ಳಿ. ಕಲಿಸ್ಕೊಂಡ್ಮೇಲೆ ಈಗ ನಾವು ಕುದಿಸ್ಕೊಂಡಿರೋ ಬೇಳೆನ ಹಾಕ್ತೀನಿ ನೋಡಿ. ಅದನ್ನು ನಿಮ್ಗೆ ಎಷ್ಟು ಬೇಕೋ, ಜಾಸ್ತಿ ಬೇಳೆ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕ್ಕೋಬೋದು. ಅಲ್ಲೊಂದು ಕಾಣಿಸ್ಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕ್ಕೋಬೋದು, ನಿಮ್ಮ ಇಷ್ಟ. ನಾನು ಸರಿಯಾಗಿ ಹಾಕಿದ್ದೀನಿ, ಜಾಸ್ತಿನೂ ಹಾಕಿಲ್ಲ, ಕಡಿಮೆನೂ ಹಾಕಿಲ್ಲ, ಆ ಥರ ಮಾಡಿದ್ದೀನಿ ನೋಡಿ. ನಿಮ್ಗೆ ಹೇಗೆ ಬೇಕೋ ನೀವು ಮಾಡ್ಕೋಬೋದು. ಈಗ ಇಷ್ಟ ಆಯಿತು ನೋಡಿ, ಈಗ ರೆಡಿ ಆಯಿತು. ಈಗ ಶೇಂಗಾದ ಪುಡಿ ಹಾಕ್ತೀನಿ, 1-2 ಚಮಚ ಹಾಕಿ ಕಲಿಸ್ಕೊತೀನಿ. ಈಗ ಪಲ್ಯ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಈ ಥರ ಮಾಡಿದರೆ ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಚಲೋ ಇರ್ತದೆ. ಈಗ ನಾನು ರೊಟ್ಟಿ ಮಾಡ್ತಿದ್ದೀನಿ, ಅದ್ರ ಜೊತೆ ಸಬ್ಸಿಗೆ ಪಲ್ಯಕ್ಕೆ ರೊಟ್ಟಿನೇ ಚಲೋ ಇರ್ತದೆ, ರೊಟ್ಟಿನೇ ಭಾಳ ರುಚಿಯಾಗಿರ್ತದೆ ಇದು ಪಲ್ಯ. ಹಾಗೆ ಬಾಣಂತಿಯರಿಗೂ ಇದು ಈ ಥರ ಮಾಡಿ ಕೊಡ್ತಾರೆ. ಇದು ಎಲ್ಲದಕ್ಕೂ ಬರ್ತದೆ, ಹಾಗೆ ಬಾಣಂತಿಯರಿಗೂ ಇದನ್ನು ಮಾಡಿ ಕೊಡ್ತಾರೆ, ಅವ್ರಿಗೂ ಪಥ್ಯಕ್ಕೂ ಬರ್ತದೆ. ಇದು ಸಬ್ಸಿಗೆ ಪಲ್ಯ ಯಾರಿಗೆ ಬೇಕಾದರೂ ಮಾಡ್ಬೋದು. ಅದು ಈಗ ರೊಟ್ಟಿ ಮಾಡ್ತಿದ್ದೀನಿ ನೋಡಿ, ಅದರ ಜೊತೆ ರೊಟ್ಟಿಗೆ ರುಚಿಯಾಗಿರ್ತದೆ, ಚಲೋ ಇರ್ತದೆ ಅಂಥೇಳಿ ರೊಟ್ಟಿಗೆ ಮಾಡ್ತಿದ್ದೀನಿ ನೋಡಿ. ರೊಟ್ಟಿ ಮಾಡಿ ಸಬ್ಸಿಗೆ ಪಲ್ಯ ಎರಡು ಕಾಂಬಿನೇಷನು ಭಾಳ ಚಲೋ ಇರ್ತದೆ. ನಮ್ಮ ಕಡೆ ಇದು ಜಾಸ್ತಿನೇ ಮಾಡ್ತಾರೆ ಸಬ್ಸಿಗೆ ಪಲ್ಯ ನೋಡಿ. ಈಗ ರೊಟ್ಟಿ ಮಾಡ್ತಿದ್ದೀನಿ, ಹಾಕ್ತೀನಿ ನೋಡಿ, ರೊಟ್ಟಿ ಮೇಲೆ ಹಾಕ್ತೀನಿ. ನಿಮ್ಗೆ ಯಾರಿಗಾದರೂ ರೊಟ್ಟಿ ಕೈ ಮೇಲೆ ಬರಲಿಲ್ಲ ಅಂದರೆ ಈ ಥರ ಹಾಕ್ಬೋದು ನೋಡಿ. ಈ ಕೈ ಮೇಲೆ ಹಾಕ್ಕೊಂಡು ಅದು ರೊಟ್ಟಿ ತಿರುಗಿಸ್ಕೊಂಡು ಹಾಕಿದರೆ
ಅರಿಯೋದಿಲ್ಲ, ರೊಟ್ಟಿ ಅರಿಯಲಾರದೆ ಬರ್ತದೆ ನೋಡಿ. ಈ ಥರ ಮಾಡಿದರೆ ರೊಟ್ಟಿ ಅರಿಯಲಾರದೆ ಬರ್ತವೆ. ಈಗ ನೀರು ಹಚ್ತೀನಿ. ನೀರು ಹಚ್ಚಿದ ಮೇಲೆ ತಿರುಗಿ ಹಾಕಿದರೆ ರೊಟ್ಟಿ ಆದಂಗೆ ನೋಡಿ. ಈಗ ಹಾಕಿದ್ದೀನಿ ನೋಡಿ ರೊಟ್ಟಿನ. ಈಗ ತಿರುಗಿಸಿ ಹಾಕ್ತೀನಿ. ನೋಡಿ ರೆಡಿ ಆಯಿತು ರೊಟ್ಟಿ. ಇನ್ನೊಂದು ಸ್ವಲ್ಪ ಬೆಂದರೆ ರೊಟ್ಟಿ ಆಯಿತು. ಇದೇ ಥರನೇ ಎಲ್ಲನೂ ಮಾಡಿಕೊಂಡ್ರೆ ರೊಟ್ಟಿನೂ ಆಗುತ್ತೆ. ಅದಾದಮೇಲೆ ಊಟ ಮಾಡ್ಬೋದು. ಈಗ ಕೈ ಮೇಲೆ ಹಾಕ್ತೀನಿ ನೋಡಿ. ಅವಾಗಿಂದು ರೊಟ್ಟಿ ಮೇಲೆ ಹಾಕಿದ್ದೀನಿ, ಈಗ ಕೈ ಮೇಲೆ ಹಾಕ್ತೀನಿ. ಒಬ್ಬೊಬ್ಬರಿಗೆ ಕೈ ಮೇಲೆ ಬರೋದಿಲ್ಲ, ಅದಕ್ಕೆ ಆ ಥರ ತೋರಿಸಿದ್ದೀನಿ. ನೀವು ಟ್ರೈ ಮಾಡ್ಬೋದು ಆ ಥರ ಮಾಡಬೇಕಂತ. ರೊಟ್ಟಿ ಕೈ ಮೇಲೆ ಹಾಕೋದು ನೀವು ಕಲಿಬೋದು. ನೀವು ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೊಸ್ದಾಗಿ ಮಾಡಿದ್ದೀನಿ ಇದು ಚಾನಲ್ಲು. ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ. ಇದೊಂದು ರೊಟ್ಟಿನೂ ಆಯಿತು. ಹೀಗೆ ಎಲ್ಲ ರೊಟ್ಟಿನೂ ಆದರೆ ಊಟ ಮಾಡೋಕ್ಕೆ ರೆಡಿ ನೋಡಿ ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಮೆತ್ತಗಾಗಿದೆ ಅಂತ ರೊಟ್ಟಿ ನೋಡಿ. ಇಷ್ಟು ಮೆತ್ತಗಾಗ್ತಾವೆ ರೊಟ್ಟಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬೋದು. ಮಾಡಿ ಹಾಗೆ ರೊಟ್ಟಿ ಜೊತೆನೂ ಊಟ ಮಾಡ್ಬೋದು ನೋಡಿ. ಈಗ ರೊಟ್ಟಿ ಸಬ್ಬಸಿಗೆ ಪಲ್ಯ ರೆಡಿ ನೋಡಿ ಊಟ ಮಾಡೋಕ್ಕೆ. ನೀವು ಮಾಡಿ ನೋಡಿ ನಿಮ್ಮ ಮನೆಯಾಗ. ಹಾಗೆ ಇದಕ್ಕೆ ಏನಂತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಾಗ ಸಿಗ್ತೀನಿ.